ವಸಂತ ಕಾಲದಲ್ಲಾಡುವ ಮೋಡಗಳೇ ಭೂಮ್ ತಾಯಿಗೆ ಭೂಮ್ ತಾಯಿಗೆ ಭೂಮ್ ತಾಯಿಗೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಂಗೋಗಿ ಸರ್ ಮಣಿಪುರ ಮಣಿಪುರ ತೆಳ್ಳಗೆ ಈ ಕಡೆನೂ ಬೀಳಿ ಚೀಲ ಇರೋ ಕಡೆ ಸಗಣಿ 10 kg ಗಂಜ ಇವೆರಡು ಮಿಕ್ಸ್ ಮಾಡಿ ನೈಟ್ ಮಾಡಬೇಕು. ಬೆಳಗ್ಗೆ ಎದ್ದು ಮೊಹಮ್ಮದ್ ಆಲಂ ಅವರು ಸುತ್ತ ಬಂದಿರ್ತಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಬಟ್ಲಾಕಿ ಅದನ್ನ ನಾಟಿ ಮಾಡಿರೋದಕ್ಕೆ ತೋರಿಸೋದು ಯಾವ ರೀತಿ ಒಂದೊಂದೇ ನಾಟಿ ಮಾಡಿದ್ರೆ ಹೇಗೆ ಬೆಳೆ ಬೆಳೆಯುತ್ತೆ, ನೀವು ಚೆಲ್ಬಿಟ್ಟಾಗ ಯಾವ ರೀತಿ ಬೆಳೆ ಬೆಳೆಯುತ್ತೆ, ಅದನ್ನ ಯಾವ್ದ್ರಿಂದ ಹೆಚ್ಚು ಫಸಲು ನಾವು ತಗೋಬಹುದು ಅಂತ ಹೇಳಿ ಇವತ್ತು ಪ್ರಾತ್ಯಕ್ಷಿಕವಾಗಿ ಬೆಳೆಸಿದಂತ ತೋಪಮ್ಮನವರ ಒಂದು ಹೊಲದಲ್ಲಿ ನೀವು ಅದನ್ನೆಲ್ಲ ನೋಡಿದ್ದೀರಾ. ನೀವು ಬೆಳೆಯೋದಕ್ಕೂ ಈಗ ಇಲ್ಲಿ ಬೆಳೆದಿರೋದಕ್ಕೂ ವ್ಯತ್ಯಾಸಗಳನ್ನು ನೀವು ಕಂಡಿರಬಹುದು. ಹೊಲದಲ್ಲಿ ತಗೊಂಡೋಗಿ ಚೆಲ್ಲಿರೋದಾಗಿಗೂ ಇವ್ರು ನಾಟಿ ಮಾಡಿರೋ ರಾಗಿಗೂ ವ್ಯತ್ಯಾಸ ಬರುತ್ತೆ. ಅದಕ್ಕೆ ಕಮ್ಮಿ ಬೆಳೆಯುತ್ತೆ, ಇದು ಸ್ವಲ್ಪ ಜಾಸ್ತಿಯಾಗಿ ಬೆಳೆಯುತ್ತೆ. ಹಾಗೆ ಕೈ ತೋಟ ಬೆಳಿಬೇಕಾದ್ರೂ ಅಷ್ಟೇ ನಿಮ್ಮ ತೋಟಗಳಲ್ಲಿ ನೀವು ಏನು ನಮಗೆ ದಿನನಿತ್ಯದ ತರಕಾರಿಗಳಾಗ್ಬೋದು, ಹಣ್ಣುಗಳಾಗ್ಬೋದು. ಹಣ್ಣು ಅಂದರೆ ಪರಂಗಿ ಹಣ್ಣನ್ನು ನೀವು ಬೆಳಿಬೋದು ಕೈ ತೋಟದಲ್ಲಿ. ಪರಂಗಿ ಹಣ್ಣನ್ನು ಬೆಳೆಯೋದ್ರಿಂದ ಅದರಲ್ಲಿ ಆರೋಗ್ಯನೂ ವೃದ್ಧಿ ಆಗುತ್ತೆ, ಮತ್ತು ಮಕ್ಕಳಿಗೆ ಬೆಳಗ್ಗೆ ಎದ್ದು ಬರೀ ಹೊಟ್ಟೆಲಿ ಕೊಡೋದ್ರಿಂದ ಜಂತು ಹುಳುವಿನ ನಿವಾರಣೆ ಮಾಡ್ಬೋದು. ಮತ್ತು ಖಾಲಿ ಹೊಟ್ಟೆನಲ್ಲಿ ಪ್ರತಿಯೊಬ್ಬರು ಪ್ರತಿ ದಿವಸ ಬೆಳಗ್ಗೆ ಹೊತ್ತು ಪರಂಗಿ ಹಣ್ಣು ತಿಂದರೆ ಅವ್ರ ಆರೋಗ್ಯವರ್ಧವನ್ನು ಹೆಚ್ಚಿಸ್ಕೊಡ್ಬಹುದು, ಅಥವಾ ಸೌಂದರ್ಯವರ್ಧಕವಾಗೂ ಹೆಚ್ಚಿಸ್ಕೊಳ್ಬಹುದು. ಅದು ನೀವು ಅದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ನಿಮ್ಮ ಮುಖದಲ್ಲಿರೋ ಕಲೆ ಅಂದಾನೋ ಅದರಿಂದ ಹೋಗುತ್ತೆ. ಅಂಡ್ ಯಾವೇ ಹಣ್ಣು, ಸೌತೆಕಾಯಿ, ತರಕಾರಿಯಿಂದ ನೀವು ನಿಮ್ಮ ಮುಖವರ್ಧನೆಯನ್ನು ಹೆಚ್ಚಿಸ್ಕೋಬಹುದು. ಈ ಫೇರ್ ಆ್ಯಂಡ್ ಲವ್ಲಿ, ನೀವು ವಿಕೋಟರ್ಮರಿಕ್ಕು ಅದು ಇದು ಅಂತ ಅಂಗಡಿಲಿ ತಂದು ನೀವು ಹಚ್ಕೊಳ್ಳೋದ್ರ ಬದಲು ನಿಮ್ಮ ಮನೆಯಲ್ಲಿ ನೀವು ಬಿಸಾಡುವಂಥ ತರಕಾರಿ ಸಿಪ್ಪೆಗಳಿಂದ, ಹಣ್ಣುಗಳಿಂದ ನಿಮ್ಮ ಮುಖವರ್ಧನೆಯನ್ನು ಹೆಚ್ಚಿಸ್ಕೋಬಹುದು ಮತ್ತು ಆರೋಗ್ಯನೂ ಹೆಚ್ಚಿಸ್ಕೋಬಹುದು. ನೀವು ಬೆಳೆಯುವಂಥ ಖಾಲಿ ಮಾಡೋದು ಬಿಸಾಕೋ ನೀರುಗಳಲ್ಲಿ ನೀವು ಅದು ತರಕಾರಿ ಬೆಳಿಬಂತ ಯಾವಾಗಲೇ ತೋರಿಸಿದ್ರು. ಸೊಪ್ಪು ಮತ್ತು ತರಕಾರಿನ, ಒಂದು ಟೊಮೆಟೊ ಗಿಡ, ಒಂದು ಬದನೆ ಗಿಡ, ಒಂದು ಪರಂಗಿ ಗಿಡ, ಒಂದು ಹುರುಳಿ ಗಿಡ, ಇವನ್ನೆಲ್ಲ ಹಾಕ್ಕೊಂಡ್ರೆ ನಿಮ್ಮ ದಿನನಿತ್ಯದ ಖರ್ಚಿಗೆ ಆಗುತ್ತೆ. ಖರ್ಚಿಗೆ ದುಡ್ಡು ತೊಗೊಂಡೋಗಿ ಸಂತೆಯಲ್ಲಿ ಖರ್ಚು ಮಾಡಿ ತರೋದ್ರ ಬದಲು ನಿಮ್ಮ ಮನೆಯಲ್ಲೇ ನಾನು ಬೆಳೆದಿದ್ದ ತರಕಾರಿಲಿ ನಿಮ್ಗೆ ರಸವತ್ತಾಗಿ ಅಲ್ಲೇ ಕಿತ್ಕೊಂಬಂದು ಅಲ್ಲೇ ತಂದು ನೀವು ಹಾಕ್ಬೋದು. ಈ ಸಂತೆಯಲ್ಲಿ ತಗೊಂಬಂದು ಇಟ್ಕೋತೀರ, ಒಂದು ವಾರಗಟ್ಟಲೆ ಇಟ್ಕೋತೀರ, ಅದ್ರಲ್ಲಿ ರಸಗಳಿರಲ್ಲ, ಪೌಷ್ಟಿಕಾಂಶಕತೆ ಇರೋದಿಲ್ಲ. ನೀವೇ ಬೆಳೆದಾಗ ಏನಂತೆ, ನಾನೇ ಬೆಳೆದಿದ್ದೀನಿ, ನಾನು ಬೆಳೆದಿರೋ ತರಕಾರಿ, ನಾನು ಬೆಳೆದಿರೋ ಸೊಪ್ಪು ಅಂತ ಖುಷಿಯಿಂದ 4 ಜನಕ್ಕೆ ಹಂಚಿ ನೀವು ತಿಂದಾಗ ನಿಮ್ಗೆ ಅದರಲ್ಲಿರೋ ಸಂತೋಷ ಕೊಂಡ್ಕೊಂಬಂದು ತಿಂದಿದ್ರೆ ನಿಮ್ಗೆ ಆ ಸಂತೋಷ ಸಿಕ್ಕಲ್ಲ. ಹಾಗಾಗಿ ನೀವು ಎಲ್ಲರೂ ಕೈ ತೋಟಗಳನ್ನು ಬೆಳೀರಿ ಅಂತ ಇಲ್ಲಿ ಎಲ್ಲರೂ ಬೆಳೆದಿದ್ದಾರೆ. ಎಲ್ಲರೂ ರೈತ ಮಹಿಳೆಯರು ಅಂದಮೇಲೆ ಪ್ರತಿಯೊಬ್ಬರು ಮಹಿಳೆಯರು ಬರೀ ಎಲ್ಲ ಕೂತ್ಕೊಂಡು ಒಂದು ಗಂಟೆ ಕಾಲ ಕಳೆದು ಹೋಗ್ತಾರೆ ಅಂತಾರೆ. ಮಹಿಳೆಯರಾಗಿರೋ ಅಷ್ಟು ಇದು ಪುರುಷರಿಗಿನ್ನ ಮಹಿಳೆಯರೇ ಇಲ್ಲಿ ರೈತ ಮಹಿಳೆಯರು ಪುರುಷರಿಗಿನ್ನ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋರು ಮಹಿಳೆಯರೇ. ಹೆಚ್ಚಿನ ಕೆಲಸ ಮಹಿಳೆಯರೇ ಮಾಡ್ತಾರೆ, ಏನೋ ಪುರುಷರಲ್ಲ. ಪುರುಷರು ಅವರ ಸಪೋರ್ಟಿಂಗ್ ನಿಂತ್ಕೋತಾರೆ, ಸ್ವಲ್ಪ ಕೆಲಸಗಳನ್ನ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಬದಾಕ್ ತೆಗಿತಾರೆ, ಒಂದ್ ಕಡೆ ಕೆತ್ತಿತಾರೆ, ಮಾಡ್ತಾರೆ, ಉತ್ಕೊಡ್ತಾರೆ. ಅದ ಕಳೆ ಕಿತ್ತು ಅದ್ ಬೆಳೆನ ಫುಲ್ಲು ಅದು ಸರಿಯಾಗಿ ಮನೆ ತರಬೇಕಾದ್ರೆ ಮಹಿಳೆನೇ, ಅದರಲ್ಲಿ ಮಹಿಳೆಯರ ಪಾತ್ರನೇ ಜಾಸ್ತಿ ಇರೋದ್ರಿಂದ ನಿಮ್ಮ ಮಹಿಳೆಯರು ಪ್ರತಿಯೊಂದು ತರಕಾರಿ ಹಣ್ಣುಗಳನ್ನ ಮನೆ ಹಿತ್ತಲಲ್ಲಿ ಬೆಳೆಸ್ಕೊಂಡು ನಿಮ್ಮ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಿ. ಬಗ್ಗೆ ನಾವು ಸ್ವಂತ ನಮ್ಮ ಜಮೀನಲ್ಲೇ ಹಾಕಿ ಬೆಳೆದಿದ್ದೀವಿ. ನಾವು ಇತರೆ ಬೆಳೆಗಳು ಬೆಳೀತಿದ್ದಾಗಲೂ ಈ ರಾಗಿಗೂ ಸ್ವಲ್ಪ ವ್ಯತ್ಯಾಸ ಎಲ್ಲ ಸ್ವಲ್ಪ ಹೆಚ್ಚಿಗೆ ಬೆಳೆಯುವಂಥ ತಳಿ ಇದು. ಇದಕ್ಕೆ ನಿಮ್ಗೇನಾದರೂ ಬೀಜಗಳು ಬೇಕಾದರೆ ಸಂಸ್ಥೆಯಿಂದ ತರಿಸ್ಕೊಡೋ ವ್ಯವಸ್ಥೆನ ಸಂಸ್ಥೆಯವರ ಸಹಾಯದಿಂದ ತರಿಸ್ಕೊಂಡು ನೀವು ಸಹ ಬೆಳೀರಿ, ಅದರಿಂದ ಅನುಕೂಲ ಇದೆ ಅಂತ ಹೇಳಿ ಮಹಿಳಾ ಕಿಸಾನ್ ಸಶಕ್ತೀಕರಣ ಯೋಜನೆ ಕಾರ್ಯಕ್ರಮ ಏನಂದ್ರೆ ಕಾರ್ಯಕ್ರಮ. ಏನಕ್ಕೆ ಬಂದಿದ್ದಾರೆ ನೀವು ಹಂಗಾದ್ರೆ? ಸರಿ, ಯಾವುದೋ ಯೋಜನೆ ಗೊತ್ತಾಯ್ತು, ಯಾವುದೋ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಅಂತೇಳಿ. ಏನ್ ಕಾರ್ಯಕ್ರಮ ಅಂತಂದ್ರೆ ಮುತ್ತು ರತ್ನ ನಾಟಿ ತಳಿ ರಾಗಿ ಕ್ಷೇತ್ರೋತ್ಸವ ಅಂತೇಳಿ ಹೇಳಿದ್ರಿ ಅಲ್ವಾ?
ನೀವೇನಕ್ಕೆ ಬಂದಿದ್ದೀರಾ? ಅದ್ರ ಬಗ್ಗೆ ವಿಶೇಷ ಹೆಚ್ಚಿನ ಮಾಹಿತಿಗಳು ತಿಳ್ಕೊಳ್ಳಿ. ಹಾ? ಹೆಚ್ಚಿನ ಮಾಹಿತಿಗಳನ್ನ ಏನಕ್ಕೆ ಅಂತ ಹೇಳೋವರೆಗೂ ನನಗೆ ಮಾತಾಡಕ್ಕೆ ಗೊತ್ತಾಗ್ಬೇಕಲ್ಲ. ಎಲ್ಲರೂ ಲಘು ಉಪಹಾರ ತಗೊಂಡು ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲ